ಮಾಡುವುದೂ ಇಲ್ಲ. ವೀರಶೈವದ ವಿಮಲ ತತ್ವಗಳಿಗೆ ಮನಸೋತು ಧನ್ಯರಾಗಬೇಕೆಂದು ಬಂದವರನ್ನು ಅಭಿಮಾನದಿಂದ ಆಧರಿಸಿದ ಕೀರ್ತಿ ವೀರಶೈವಕ್ಕೆ. ಬಸವೇಶ್ವರರ ಕಾಲದಲ್ಲಿ ಇಂಥ ಘಟನೆಗಳು ನಡೆದದ್ದು ಸಾವಿರ, ಲಕ್ಷ ಲಕ್ಷ, ಕೋಟಿ ಕೋಟಿ. ರುದ್ರಪ್ಪ, ಒಟ್ಟಾರೆ ಒಂದು ಮಾತು, ಇಟ್ಟಗಿಯ ಪುಣ್ಯ ನೆಲದಲ್ಲಿ ಶೋಭಿಸುತ್ತಿರುವ ಎರಡು ದಿವ್ಯಸ್ಥಾನಗಳು, ಒಂದು ಅನ್ನದಾನ ಮಹಾಶಿವ ಯೋಗಿಗಳ ಮಹಾಮಠ, ಇನ್ನೊಂದು ಭೀಮಾಂಬೆಯಂತ ಶರಣೆಯನ್ನು ಹೆತ್ತ ಧರ್ಮರ ಮಠ. ಒಂದು ಗುರುವಿನ ಘನ, ಇನ್ನೊಂದು ಶಿಷ್ಯಳ ಪವಿತ್ರ ಮನ. ಒಂದು ಅರಿವು, ಇನ್ನೊಂದು ಕುರುಹು. ಇಂತಿರುವಲ್ಲಿ ಜಾತಿಯ ದುರಭಿಮಾನದ ಸಂಕೋಚ ಸುಳಿದಲ್ಲಿ ಅವರ ವಂಶಕ್ಕೆ ಕ್ಷಯ ಹರಡುತ್ತದೆ, ಕ್ಷಯ. ಮುಂದೆ ಹೆಂಗೋ ರುದ್ರಪ್ಪ? ಹೋಗಿ ನೀನು ಅಮ್ಮನ ಪಾದ ಬೇರೆ ಹೊತ್ತ ಬೇರೆ ಗುರುವಿಲ್ಲದೆ ಭಕ್ತಿಯು ದೊರೆಯಲಾರದು, ಗುರುವಿಲ್ಲದೆ ಭಕ್ತಿಯು ದೊರೆಯಲಾರದು, ಅಮ್ಮ ಒಂದು ಮನೆ ಗಂಟೆ ಕಾಲು ಕೊಡು. ಇದೇನು ರುದ್ರ ಶೆಟ್ಟಿ ಕುರುಬ್ರಕ್ಕಿ ಕಾಲಿಗೆ ಬೀಳ್ತಾನಲ್ಲೋ? ಅದ್ರ ಕತೆ ಮುಗಿದೈತೆ ಹವ. ದುರಾಭಿಮಾನ ಹಾಳಾಗಿ ಹೋಗಿ ಭಕ್ತಿ ಭಾವಕ್ಕೆ ದಾರಿಗೆ ಕರುಣೆ ಕಣ್ಣಿನಿಂದ ನೋಡು. ನೆನೆದವ್ರನ್ನ ಉದ್ಧಾರ ಮಾಡುವ ಮಹಾತಾಯಿ ನೀನು. ಮಕ್ಕಳು ಮಾಡಿದ ತಪ್ಪನ ತಾಯಿ ಎನಿಸಿದ್ರ ಮಕ್ಕಳೇ ಹಂಗೆ ಬದುಕ್ತಾವ ಯವ್ವ. ಹೌದಾ? ಹಿಂಗಂತೀಯ ಶೆಟ್ಟಿ? ಧರ್ಮ ದೊಡ್ಡವ, ಸಿಟ್ಟು ಶಡುವ ಅವನಿಗಿಲ್ಲ. ಮನಿಗ್ ಹೋಗು, ನಿನ್ನ ಮಗ ಕನ್ಯಾ ಕೊಡಕ್ ಬರ್ತಾರ, ಎಲ್ಲಾನು ಒಳ್ಳೇದಾಗತ್ತ. ಯವ್ವ, ನನ್ನ ಮಗ ಕನ್ಯಾ ಕೊಡಕ್ ಬರ್ತಾರ. ದಟ್ಟ ದರಿದ್ರತನ ಮನ್ಯಾಗ ಹಾಸ್ ಇರ್ತೈತಿ. ಮನೆಗೆ ಬಂದವ್ರನ್ನ ಹಾಸ್ ಕುಂದ್ರಸಕ್ ಒಂದು ಗಟ್ಟೋಳು ಕಂಬಳಿಸದೇ ಇಲ್ಲ. ನಿನಗೆ ಯಾಕೋ ಅದ್ರ ಚಿಂತೆ? ಅದನ್ನೆಲ್ಲ ಮಾಡಾಕ ಧರ್ಮ ನಡ ಕಟ್ಕೊಂಡು ನಿಂತಿರುವಾಗ ನಿನಗೆ ಯಾಕದ್ರ ಚಿಂತೆ? ಅಷ್ಟ ಅಲ್ಲ, ಮುಂದ ನಿನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕ ನಿಮ್ಮ ಮನೆತನದವರು ಧರ್ಮರ ಮಠದ ಪರಮ ಭಕ್ತರಾಗಿ ಬಾಳ್ತಾರ. ಅವರಿಂದ ಧರ್ಮ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ಕೊಂತಾನ. ಭೀಮವ್ವ ಎಲ್ಲಿಯವರೆಗೆ ನಿಮ್ಮ ಮನೆಯಾಗ ಮನದಾಗ ಇರ್ತಾಳೋ ಅಲ್ಲಿಯ ತನಕ ಭೀಮವ್ವನ ಲೆಕ್ಕದ ಪುಸ್ತಕದಾಗ ನಿಮ್ಮ ಮನೆತನ ಇರುತ್ತ. ಯವ್ವ, ನಿನ್ನ ಲೆಕ್ಕದ ಪುಸ್ತಕದಾಗ ನನ್ನ ಮನೆ ಲೆಕ್ಕ ಎಂತೂ ಅದ ಮಾಡ್ಬಿಡುವ ತಾಯಿ. ಅದು ನಡ್ಕೊಳ್ಳೋರಿಗೆ ಸೇರಿದ್ದಪ್ಪ. ನಡ್ಕೊಳ್ಳೋರು ಪಡ್ಕೊಂತಾರ. ಯವ್ವ, ಈ ರೋಗ ಹೆಂಗ್ ಕಳ್ಕೊಳ್ಳೋದವ ಯವ್ವ? ಒಂದು ಸೇರಿ ಹೆಸರು ಹುರಿದು ಸಕ್ಕರೆ ಉಂಡಿ ಕಟ್ಟಿ ದಿನಾಲೂ ಒಂದೊಂದು ತಿನ್ಕೊಂತ ಹೋಗು. ಆ ಉಂಡಿ ಮುಗಿಯೋದ್ರೊಳಗ ನಿನ್ನ ರೋಗ ಎಲ್ಲ ಹೋಗಿ ನಿಚ್ಚಳಾಗಿರ್ತಿದ್ದಿ. ರುದ್ರಪ್ಪ, ಯವ್ವ ಶೆಟ್ಟಿನ ಮನೆಗೆ ಕರ್ಕೊಂಡು ಹೋಗು. ಹೆಣ್ಕೊಡು ಬೀಗರು ಬರೋ ಹೊತ್ತಾತು. ಒಳಗಿನ ಕಣ್ಣನು ಕವಿತೆಯು ಗೀತೆಯ ಧರ್ಮವ ತಿಳಿಸಿದೆಯು. ನಾನೆಯಮ್ಮ ರಾಜವಾಯಿತು, ನೀನು ಎಂಬ ನೀತಿ ನಿಜವಾಯಿತು. ನಾನೆಯಮ್ಮ ರಾಜವಾಯಿತು, ನೀನು ಎಂಬ ನೀತಿ ನಿಜವಾಯಿತು. ಕಲಾಭಿಮಾನಿಗಳಲ್ಲಿ ವಂದನೆಗಳು. ಈಗ ಇನ್ನೆರಡು ದೃಶ್ಯದಲ್ಲಿ ಅಮ್ಮ ಲಿಂಗೈಕ್ಯಾಗುತ್ತಾರೆ. ಕಲಾವಿದರು ದಯವಿಟ್ಟು ಯಾರ್ಯಾರು ಹೋಗಬಾರ್ದು. ಅಮ್ಮ ಲಿಂಗೈಕ್ಯಾಗುವುದನ್ನು ನಿಮ್ಮ ಕಣ್ಣಾರೆ ನೋಡಿಕೊಂಡು ಹೋಗಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ದಿವ್ವಿನವಳು ಪ್ರಾಣವಿರಲು ಕಂಬಸೂತ್ರ ಕೊಂಬೆಯಲ್ಲಿ ಎಂದಿಗಾದರೊಂದು ದಿನ ಸಾಗು ತಪ್ಪದು, ಎಂದಿಗಾದರೊಂದು ದಿನ ಸಾಗು ತಪ್ಪದು. ದಿವ್ವಿನವಳು ಪ್ರಾಣವಿರಲು ಕಂಬಸೂತ್ರ ಕೊಂಬೆಯಲ್ಲಿ
ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಯವ್ವ ಯವ್ವ ಯಾಕ್ರಪ್ಪ ಎಲ್ಲರೂ ಎಷ್ಟು ಗಾಬರಿ ಬಂದಿರಲ್ಲ? ಮಾರಿಕ ಅಳಿತಿ ಮೀರೈತಿ ಬೆಳಿಗ್ ಬಂದು ಜನ ಸಹಾಯಕತೈತಿ. ಹಿಂಗಾದ್ರ ಇಟ್ಗನ ಸುಡಾಡತ್ರ ಮಾತಾಯಿ. ಯವ್ವ ಕೇಳಿದೇನು ಯವ್ವ? ಕೇಳಿದೆ. 3 ಜನ ದುರ್ಗಿಯರು ಭಯಂಕರ ಉಗ್ರರಾಗಿ ಹೊರಬಿದ್ದಾರ. ಯವ್ವ ಇದಕ್ಕೆ ಪರಿಹಾರ ನೀಡು ವಾತಾಯಿ. ಇರದ ಏನ್ ಮಾಡಿತ್ತು? ಏನರ ಇದ್ದ ಇರ್ತೈತಿ. ಮಾರಿಕ ಅಳಿತಿ ಮೀರೈತಿ ಹಿಂಗಾದ್ರ ಇಟ್ಗಿನ ಸುಡಾಡತ್ರ ತಾಯಿ. ಇಲ್ಲ, ಹಂಗಾಗಕ್ ಬಿಡಂಗಿಲ್ಲ. ನಂಬಿದವರನ್ನ ಕೈ ಬಿಡ್ತಾನೇನೋ ಧರ್ಮ. ಧರ್ಮ ಏನ್ ಹೇಳ್ತಾನ ಕೇಳ್ತೀನಿ ತಡಿ. ಯವ್ವ ಊರ್ನ ಖಾಲಿ ಮಾಡಿ ಹತ್ತಂಗ್ರೆ ಹೋಗ್ಬಿಡ್ರಿ ನನ್ನ ಯವ್ವ. ಬೇಡ ಕಾಳಿಂಗಪ್ಪ, ಗದ್ದಿಗೆ ಮುಂದೆ ಕಾಯಿ ಹೊಡಿಯಪ್ಪ. ಶೆಟ್ಟಿ, ಏಸು ಚೂರಾದು ಎಣಸು. ಚೂರಾರು ವಾಯವ್ವ 40 ಮ್ಯಾಲೊಂದು ಕುಡಿಸಿದ್ರ 41 ವಾಯವ್ವ. ಊರಾನು 40 ಬೇಕು, ಮ್ಯಾಲೆ ಒಂದು ನಾನು ಬೇಕು. ನಾನು ಬಂದ ಕೆಲಸ ಮುಗಿತು. ಊರಾನು 40 ಬೇಕು, ನಾನು ಬೇಕು ಅಂತ ದುರ್ಗಿಯರು ಹಠ ಹಿಡಿದು ನಿಂತಾರೆ. ಯವ್ವ ಇನ್ನೀ ಊರಿಗೆ ಹಾಲು ವಾಜತಿ. ಇಟ್ಗಿಯ ಬಾಕಿ ದೇವತೆ ನಮ್ಮನ್ನ ಯಾರ ಕೈ ಕೊಟ್ಟು ಹೊಂಟೆ ವಾಯವ್ವ? ಎಲ್ಲರನ್ನು ಕಾಯವ ಧರ್ಮ. ಯಾರು ಚಿಂತೆ ಮಾಡಬೇಡ್ರಿ, ಸದ್ಯ ಇಲ್ಲಿಂದ ಹೋಗ್ಬಿಡ್ರಿ. ಇಂದಿನಿಂದ 28ನೇ ದಿನಕ್ಕ ನಾನು ಧರ್ಮನ ಪಾದ ಸೇರ್ತೀನಿ. ಸದ್ಯ ಇಲ್ಲಿಂದ ಹೋಗ್ಬಿಡ್ರಿ. ನಾನೇ ನಿನ್ನ ಹೆಸರು ಹೇಳುತ್ತಾರ, ನಿನ್ನ ಸುತ್ತು ಬಾಗುತ್ತಾರ, ಒಲಿದು ಮಾಡ ಮನಸ ನೀರು 3 ದಿವಸ ಒಲಿದು ಅಲ್ಲಪ್ಪ ಅವು ಹೇಳಿದ್ದು ಇವತ್ತು 28ನೇ ದಿನ. ಇದು ತನಕ ನಾನು ಜನರನ್ನು ಸುತ್ತಾಗ್ಯಾರ. ಇನ್ನೆಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾಳಲ್ಲ. ಇಟ್ಗಿಯ ಭಾಗ್ಯ ದೇವತೆ ನಮ್ಮನ್ನ ಯಾರ ಕೈ ಕೊಟ್ಟು ಧರ್ಮನ ಪಾದ ಸೇರ್ತಾಳೇನಪ್ಪ? ಬಲೆಪ್ಪ ಹೋಗುಣ ಅಮ್ಮನ್ನ ಗಂಟೆಗೆ ಕಾಲಿಡು. ಕಂಡ ಕಂಡುದನ್ನೆಲ್ಲ ದೇವನೆಂದು ತಿಳಿದು, ಕಂಡ ಕಂಡುದನ್ನೆಲ್ಲ ದೇವನೆಂದು ತಿಳಿದು, ಅಡ್ಡ ಬೀಳುವ ಜನರ ಕಾಣಬ ಕಣ್ಮುಂದಿದೆ ಗುರುಕುಮಾರ
ಕಾಳಿಂಗಪ್ಪ, ಯಾಕಪ್ಪ ಅಲ್ಲಿರೋ ಜೋಳಿದ್ದಾರಪ್ಪ. ಎಲ್ಲ ಬಲ್ಲವನು ನೀನು, ನಿನಗೇನೆಂದು ಹೇಳಲಿ ಗಂಧದ ಕೊರಡು. ನೀನು ಬಂದು ಧರ್ಮರ ಮಠದ ಮೊಮ್ಮಗನಾದೆ. ಯವ್ವ, ಇನ್ನು ನಾವು ಯಾರು ಬೇಡ ಬೀಳ್ಬೇಕವ ತಾಯಿ? ಎಲ್ಲರ ಪಾಲಿಗೂ ಪರಮಾತ್ಮ ಅದನ. ಎಷ್ಟು ದಿವಸ ಇದ್ರೇನು ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಿ ಹೋಗದ. ಭಯಂಕರರಾದ ದುರ್ಗಿಯರು ಊರಿನ ಆಹುತಿ ಮಾಡುತ್ತಿದ್ದಾರೆ. ಇಡೀ ಊರಿನ ಆಹುತಿ ಕೊಟ್ಟು ಇದೊಂದನ್ನು ಇಟ್ಟುಕೊಂಡು ಯಾವ ಸಾಮ್ರಾಜ್ಯ ಆಳೋದು ಅಷ್ಟಾಗೈತಿ. ದೇಹ ಬಿಡಾಕ ಯಾವ್ದಾದ್ರು ನೆಪ ಬೇಕಲ್ಲ. ಈ ನೆಪದಿಂದ ಧರ್ಮ ತನ್ನ ಹತ್ತಿರ ಕರೆಸುವಂತನ ಅಂದಾಗ ಇನ್ನೇನು ಬೇಕು? ನನ್ನ ಊರ ಜನರ ಸಲುವಾಗಿ, ಧರ್ಮದ ಭಕ್ತರ ಸಲುವಾಗಿ ದುರ್ಗಿಯರಿಗೆ ನನ್ನ ದೇಹದಾಗ ಚಲ್ಲಾಟ ಆಡಾಕ ಜಗ್ಗ ಕೊಡ್ತೀನಿ. ನನ್ನ ಮಗನ ಉದ್ಧಾರ ಮಾಡಿದ ಮಹಾತಾಯಿ ನಿನ್ನ ಮಕ್ಕಳಿಗೆ ಯಾಕೆ ಕೊಡ್ತೀವ ಯವ್ವ? ರುದ್ರ, ಈ ಜಗತ್ತಿನ ಧಣಿ ಧರ್ಮ. ಇಲ್ಲಿಗೆ ಕರ್ಕೊಂಡು ಬಂದವನು ಅವನ, ಇದ ದಾರಿ ಹಿಡ್ಕೊಂಡು ಕರ್ಕೊಂಡು ಹೊಟ್ಟವನು ಅವನ. ಎಲ್ಲರಿಗೂ ಅವನ ಗತಿ, ಅವನ ಬದಿ. ಅವ ಇದ್ದಲ್ಲೆಲ್ಲ ನಾನಿರ್ತೀನಿ. ದೇಹ ಮಣ್ಣಾದರೂ ದಿವ್ಯ ಮಣ್ಣಾಗೋದಿಲ್ಲ. ಯಾರು ಬೇಕಾದವರು ಎಲ್ಲಿ ಬೇಕಾದಲ್ಲೇ ಯಾವಾಗ ಬೇಕಾದಾಗ ನಿಂತ ನೆನೀತಾರೋ ಅಲ್ಲಿ ಇರ್ತೀನಿ, ಓ ಅಂತೀನಿ. ಶರೀರದೊಳಗಿದ್ದಂಗ ಸಮಾಧಿಯೊಳಗೂ ಇರ್ತೀನಿ. ನೆನೆದವರ ಮನ್ಯಾಗ, ಮನದಾಗ, ಮಾತಿನಾಗ, ಕರ ಕಟ್ಟೋ ಗೂಟದಾಗ ಸತಿ ಇರ್ತೀನಿ. ಅಮರ ಅನಂತ ಕರ್ತೃ ಗದ್ದಿಗೆಯ ಚಿರಂತನ ಶಾಂತಿಯೊಳಗಿದ್ದುಕೊಂಡು ನೆನೆದವರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಡ್ತೀನಿ. ಧರ್ಮದಿಂದ ನಡೀರಿ. ಧರ್ಮ ಎಲ್ಲರನ್ನೂ ಕಾಪಾಡ್ತಾನ. ಭೀಮ ವಿರಾಟ ವಿಶ್ವದ ಸತ್ಯ ಸೃಷ್ಟಿ. ಕಾಳಿಂಗಪ್ಪ, ಕ್ಯಾದಿಗಪ್ಪ, ಕಾಳಿಂಗಪ್ಪ, ನನ್ನ ಗದ್ದಿಗೆ ಮುಂದೆ ಕೂಡಿಸಪ್ಪ. ಹೌದವ್ವ, ಕಾಳಿಂಗನದೇ ಕಡೆ ಕೈ, ಕಾಳಿಂಗನದೇ ಕಡೆ ಆಟ. ಮುಂದೆ ಗಳಿಸಿಕೊಂಡರಾಯ್ತು, ಇರದಿದ್ರೆ ಹೋಯ್ತು. ಗಂಧದ ಕೊರಡನ್ನು ತೆಗೆದರೆ ಸುವಾಸನೆ ಹರಡುವುದು. ಮನಸಾರ